ಇದು ಆಕ್ಟಿವ್ ಜಮ್ ಬಿಟ್ಟಿದ್ದೀನಿ, ಆಕ್ಟಿವಿಟಿ ಎಷ್ಟು ಸಾರಿ 2 ಸಾರಿ ಬಿಟ್ಟಿದ್ದೀನಿ. ಇದು 3 ಕೊಯ್ ಈಗ 4 ಕೊಯ್ಲು ಕೊಯ್ದಿದ್ದೀರ, ಇನ್ನೂ 4 ಕೊಯ್ಲು ಕೊಯ್ತಾರೆ ಬೀನ್ಸ್. ಮೊದಲು ಈ ಬಿಡೋಕೆ ಮುಂಚೆ ಇದು 4 ಕೊಯ್ಲಿಕ್ಕೆ ಲಾಸ್ಟ್ ಆಗಿರೋದು, ಬಿಡ್ತಾ ಇಲ್ಲ. ಅಂದರೆ 1 ತಿಂಗಳು ಲಾಸ್ಟ್ ಅನ್ಕೊಳ್ಬೇಕಾಯ್ತು. 1 ತಿಂಗಳು ಲಾಸ್ಟ್ ಕಿತ್ತಾಗ್ಬಿಟ್ಟು ಗಿಡ ಕಿತ್ತಾಗಬೇಕಾಯ್ತು. ಈಗ ಇನ್ನೂ 1 ತಿಂಗಳು ನಡೀತಾ ಇದೆ, ಬರ್ತದೆ. ಆ ಥರ ಹೆಚ್ಚು ಕಡಿಮೆ ಇದು ಫಸಲು ಜಾಸ್ತಿ ಮಾಡಿದೆ. ಎಲ್ಲ ಬೆಳೆಗಳಿಗೂ ಬಿಟ್ಟರೆ ಅನುಕೂಲ, ಚೆನ್ನಾಗಿ ಇಳುವರಿ ಬರ್ತದೆ. ಈ ಬೆಳ್ಳುಳ್ಳಿಗೆ ಬಿಟ್ಟು ಬಂದೈತೆ. ಇದು ಈಗ ಗಡ್ಡೆ ಇನ್ನು 20 ದಿವ್ಸಕ್ಕೆ ಇದು ಈಗ ಇಷ್ಟಪ್ಪ ಅಂದ್ರೆ ಇನ್ನು ಇಷ್ಟಪ್ಪ ಬರ್ತದೆ, ಇನ್ನೂ ಸೈಜ್ ದಪ್ಪ ಬರ್ತದೆ. ಮತ್ತೆ ಎಲೆಗಳು ಮಾತ್ರ ಚೆನ್ನಾಗವೆ, ಎಲ್ಲ ಚೆನ್ನಾಗೈತೆ. ಹಸಿರಾಗಿದೆ, ಕಡಿಮೆನೇ ಹೊಡೆದಿರೋದು. ಇದು ಔಷಧಿನೇ ಹೊಡಿಲ್ಲ, ಆದ್ರೂ ಚೆನ್ನಾಗಿ ಬರ್ತಾ ಇದೆ. ಚೆನ್ನಾಗಿ ಬರ್ತದೆ, ಚೆನ್ನಾಗಿ ಬಂದಿದೆ. ಸೂಪರ್. ಬೀನ್ಸು ಅಷ್ಟೇ ಸೂಪರ್ ಆಗಿದೆ. ಬೀನ್ಸ್ ಮಾತ್ರ ಚೆನ್ನಾಗಿದೆ, ಒಂಚೂರು ಎಲ್ಲೂ ಹಣ್ಣೆಲೆಗಳಿಲ್ಲ, ಏನಿಲ್ಲ. ಇನ್ನು ನಾವು ಹೂವು ಬರ್ತಾನೆ ಐತೆ, ಹೂವು ಬರ್ತಾನೆ ಇದೆ. ಇನ್ನು ಅದು ಬಿಡ್ತಾ ಇದ್ರೆ ಬರ್ತಾ ಇರ್ತದೆ. ಇವಾಗ ಎಷ್ಟು ಸತಿ ಬಿಟ್ಟಿದ್ರಿ ಆಕ್ಟಿವಿಟಿ ಆಕ್ಟಿಸಮ್? 3 ಸಾರಿ ಬಿಟ್ಟಿದೆ. ಯಾವ ಥರ ಬಿಡ್ತಾ ಇದ್ದೀರಿ? 100 ಲೀಟ್ರ್ಗೆ 100 ml ಡ್ರಿಪ್ಪಲ್ಲೇ ಬಿಟ್ಟಿರೋದು. 3 ಸಾರಿ ಬಿಟ್ಟಿದ್ದೀವಿ, ಇನ್ನೂ 1 ಸಾರಿ ಬಿಡ್ತೀನಿ ಈಗ. ಹಾಗೆ ಅದೇ ಹೂವು ಹಂಗೆ ಬರ್ತದೆ, ಲಾಂಗ್ ಚೆನ್ನಾಗಿ ಬರ್ತದೆ, ಇನ್ನೂ ಚೆನ್ನಾಗಿ ಬರ್ತಾ ಇದೆ, ಇಳುವರಿನೂ ಚೆನ್ನಾಗಿದೆ.